ಮದುವೆ ಆದಾಗಿಂದ ಇವ್ರ ಮುಖ ನೋಡಿ ನೋಡಿ ಒಳಗೊಳಗೆ ನಗ್ತಿರ್ತೀನಿ. ತಡ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ಇವ್ರ ಮುಖ ನೋಡಿದ್ರೆ ನಾಟಕದಾಗಿನ ಜೋಕರ್ ತರ ಕಾಣಿಸಲ್ಲ. ಚಕೋರೆ ಮುಚ್ಚ ಬಾಯಿಗೆ ಬಂದಂಗೆಲ್ಲ ಹೊರಟ್ಬೇಡ. ನಡಿ, ನೀನು ಊಟ ಮಾಡೋದು ಬೇಡ, ಏನು ಬೇಡ. ನಡಿ ನಮ್ಗೆ ನಡಿಯ. ಕೂತ್ಕವಯ್ಯ, ಕಂಡಿದ್ದೀನಿ. ಏನ್ ಅನ್ಕೊಂಡಿದ್ದಾವ ನನ್ನನ್ನ? ಎಲ್ಲರೂ ಹೆದರ್ಸೋರೇ ಆದ್ರು ನನ್ನನ್ನ. ನನ್ನೇನು ಈ ಮನೆ ಹಾಳು ಅನ್ಕೊಂಡಿದ್ದೀರಾ? ನೀವು ಮಾಡು ಅಂದಾಗ ಮಾಡ್ಬೇಕು, ಬೇಡ ಅಂದಾಗ ಬಿಡ್ಬೇಕಾ? ಇಷ್ಟು ದಿವಸ ಸಹಿಸ್ಕೊಂಡಿದ್ದೀನಿ, ಆದ್ರೆ ಇನ್ಮೇಲೆ ಸಹಿಸ್ಕೊಳ್ಳೋದಿಲ್ಲ. ನೀವ್ಯಾರೀ ನನ್ಗೆ ಊಟ ಮಾಡ್ಬೇಡ ಅಂತ ಹೇಳಕ್ಕೆ? ಬೇಡ ಬಿಡಿ, ನೀವೇ ಮಾಡ್ಕೊಳ್ಳಿ. ನಾನು ಇನ್ಮೇಲೆ ಊಟನೇ ಮಾಡೋದಿಲ್ಲ. ಚಕೋರಿ, ಚಂದ್ರು, ಏನ್ ನಡೀತಾ ಇದೆ ಇಲ್ಲಿ? ಚಂದ್ರು, ಯಾಕೆ ಅವಳನ್ನ ಕೆಣಕ್ತೀಯ? ಅವಳ ಪಾಡಕ್ಕೆ ಅವಳನ್ನ ಬಿಟ್ಬಿಡು. ರೀ ಅಕ್ಕ ಅವ್ರೆ, ನೀವು ಬಾಳ ಜಾಣ್ರ ಬಿಡ್ರಿ. ಈ ಕಡೆ ಮಗುನು ಚೂಡ್ತೀರಾ, ಆ ಕಡೆ ತೊಟ್ಲನು ತೂಗ್ತೀರಾ. ಗಂಡ ಹೆಂಡತಿ ಮಧ್ಯೆ ಜಗಳ ಹಚ್ತೀರಿ, ಆಮೇಲೆ ನೀವೇ ಮುಂದೆ ನಿಂತು ರಾಜಿ ಮಾಡ್ತೀರಿ. ನೀವು ಒಳ್ಳೆಯವರಾಗೋದು, ನಾವು ನಿಮ್ಗೆ ಕೈ ಮುಗಿಯೋದು. ಅಕ್ಕವ್ರೆ, ನಿಮ್ ಬುದ್ಧಿ ನನಗ್ ಗೊತ್ತಿಲ್ವೇನ್ರಿ? ಅಕ್ಕ ಏನಕ್ಕೆ ಇವತ್ತು ಈ ಥರ ಆಡ್ತಿದ್ದಾಳೆ? ಚಕೋರಿ, ಈ ಮಾತನ್ನ ನೀನು ನನಗೆ ಹೇಳ್ತಿದ್ಯಾ? ಮತ್ತಿನ್ನೇನ್ರಿ, ಈ ಮನೇಲಿ ನನ್ನ ಸ್ಥಾನ ಏನು? ನಿಮ್ ಓರ್ಗಿತ್ತಿ ಅಂದ್ರೆ ನಿಮ್ ತಂಗಿ ತರ. ಈ ಮನೇಲಿ ನಿಮ್ಮಷ್ಟೇ ಹಕ್ಕು ಅಧಿಕಾರ ನನಗೂ ಇರಬೇಕು. ಅದು ಇದೆಯಾ? ನನ್ನ ಮಾತಿಗೆ ಈ ಮನೇಲಿ ಕಿಲುಬ್ ಕಾಸಿನ ಬೆಲೆ ಇದೆಯಾ? ಈ ಮನೇಲಿ ಏನೇ ನಡೀಲಿ, ನನಗೊಂದು ಮಾತು ಹೇಳೋದು ಇಲ್ಲ, ಕೇಳೋದು ಇಲ್ಲ. ನೀವು ಭಾವ ನಮ್ಮ ಯಜಮಾನ್ರು ಬಾಗ್ಲಿಂದಿರೋ ಕಸಬರ್ಗೆ ತರ ಬಳಸ್ಕೋತೀರ ನನ್ನನ್ನು. ಅದ್ರಲ್ಲೂ ನೀವಿದ್ದೀರ ನೋಡ್ರಿ ಅಕ್ಕ, ಡಬಲ್ ಗೇಮ್ ರಾಣಿ. ದೊಡ್ಡ ನಾಟಕ ಮಾಡ್ತೀರಾ. ತಗೋರಿ ಎಡ ಮೇಲ್ಕೆ. ಚಂದ್ರು,
ನಾನು ಇವತ್ತು ಭಾವಂಗೆ ಔಷಧಿ ಕುಡ್ಸೋಣ ಅಂತ ಏನೇನೋ ಪ್ಲಾನ್ ಮಾಡ್ಕೊಂಡೆ. ಈ ಅಕ್ಕ ಒಳ್ಳೆ ಎಲ್ಲ ಕೆಡ್ಸಾಕ್ಬಿಟ್ಲು. ಒಳ್ಳೆ ಹೆಂಡ ಕುಡ್ದೋಳ್ ಥರ ಆಡ್ತಿದ್ಲು. ಏನಿದು ಖಾಲಿ ಇದೆ. ಮಧ್ಯಾಹ್ನ ತಾನೇ 2 ಬಾಟ್ಲ್ ಇಟ್ಟಿದ್ದೆ. ಯಾರಾದ್ರೂ ತಗೊಂಡ್ರ? ಯಾರು ತಗೊಂಡ್ಬಿಟ್ರು? ಅಪ್ಪಿ ತಪ್ಪಿ ಅಕ್ಕ ಏನಾದ್ರೂ ಔಷಧಿ ಕುಡಿದ್ಬಿಟ್ಲಾ? ಅದಕ್ಕೆ ಹೀಗೆಲ್ಲ ಮಾಡಿದ್ಲ ಅವಳು. ನಾನು ಕೆಲ್ಸಕ್ಕೆ ಬಾರ್ದವನ? ನನಗೆ ಈ ಮನೆಯಲ್ಲಿ ಯಾವ ಬೆಲೆನೂ ಇಲ್ವಾ? ನನ್ನನ್ನು ಈ ಮನೆಯಲ್ಲಿ ಕಸ್ಬರ್ಕೆ ಬಿಟ್ಟಂಗೆ ಬಿಟ್ಟಿದಾರಾ? ಇದೆಯಲ್ಲ ಚಕೋರಿ, ನಾನು ಜೋಕರ್ ಥರ ಕಾಣ್ತಾ ಇದ್ದೀನೇನೆ. ನಿನ್ನನ್ನು ನಾಟಕ ಆಡ್ಕೊಡೋಕೆ ಬಿಟ್ಟಿದ್ರೆ ಇವತ್ತು ನನಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನಿನ್ನನ್ನು ಈ ಮನೆಗೆ ಕರ್ಕೊಂಬಂದು ಮಹಾರಾಣಿ ನೋಡ್ಕೊಂಡಲ್ಲ. ನಿನ್ನ ರಾಣಿ ತರ ನೋಡ್ಕೊಂಡಿದ್ಗೆ ನನ್ಗೆ ಇವತ್ತು ಬಾಯಿಗೆ ಬಂದಂಗೆ ಬೈತೇನೆ. ಚಕೋರಿ, ನೋಡ್ತಾ ಇರು ನಾನು ಏನ್ ಮಾಡ್ತೀನಿ ಅಂತ. ಹೌದು, ಇದನ್ನ ಯಾರು ತಗೊಂಬಂದಿಟ್ರು? ಒಳ್ಳೆ ಮಾಲು. ನನ್ನ ಗುಡಿ ಏನಾದ್ರು ತಗೊಂಬಂದಿಟ್ನ? ಎಲ್ಲಿ ತಗೊಂಬನ್ನೋ ಏನೋ, ಎಲ್ಲ ಮಾಡಿಸ್ಕೊಂಬನ್ನೋ ಏನೋ. ಮಾಲು ಭಾಳ ಚೆನ್ನಾಗಿದೆ. ಹೌದು, ಇದು 2 ಬಾಟ್ಲು ತಗೊಂಡಿದ್ದಲ್ವಾ? ಒಂದೇ ಬಾಟ್ಲಿದೆ, ಇನ್ನೊಂದು ಖಾಲಿ ಆಗೋಗಿದೆ. ಯಾರು ಕುಡಿದ್ರು? ನಂಜುಗುಡಿ ಏನಾದ್ರು ಕುಡ್ದ? ನಾವು ಕುಡ್ದಿದ್ರೆ ಖಾಲಿ ಬಾಟ್ಲನ್ನ ಅಲ್ಲೇ ಇರಲಿಲ್ಲ. ಇನ್ಯಾರು ಕುಡಿದ್ರು? ಅದಕ್ಕೆ ಒಳ್ಳೆ ದೆವ್ವ ಮೆಟ್ಕೊಂಡಂಗೆ ಆಡಿ ನನಗೆ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಲು. ನಾನು ತಪ್ಪು ಮಾಡಿಬಿಟ್ಟೆ. ಈ ಬಾಟ್ಲನ್ನ ಅಡುಗೆ ಮನೇಲಿ ಇಟ್ಟು ತಪ್ಪು ಮಾಡಿಬಿಟ್ಟೆ. ಇಲ್ಲ ಅಂದರೆ ನಾನು ಯಾವತ್ತಾದ್ರೂ ಚಕೋರಿನ ಕೀಳಾಗಿ ಕಂಡಿದ್ದೀನ? ಅವಳ ಮೇಲೆ ನನಗೆ ಪ್ರೀತಿ ಇಲ್ವಾ? ನನ್ನ ಸ್ವಂತ ತಂಗಿ ಥರನೇ ಅವಳನ್ನ ನೋಡ್ಕೋತೀನಿ. ಅದಕ್ಕೆ ತಾನೆ ಅವಳು ತಪ್ಪು ಮಾಡಿದಾಗ ಅವಳ ಮುಖಕ್ಕೆ ಹೊಡೆದಾಗ ಮಾತಾಡೋದು ನಾನು. ಅವಳು ಒಳ್ಳೆ ಕೆಲಸ ಮಾಡಿದಾಗ್ಲೂ ಅವಳು ಎದುರುಗಡೆನೆ ಹೊಗಳ್ತೀನಿ. ಆದ್ರೂ ನನ್ನ ಬಗ್ಗೆ ಅವಳು ಇಂಥ ಮಾತು ಹೇಳಿದ್ಲಲ್ಲ, ಅಂಥ ಮಾತುಗಳೇ ನಾಡಿದ್ಲಲ್ಲ. ಏನೋ ಪಾಪ, ಅವಳಿಗೆ ಸೂಕ್ಷ್ಮಗಳು ತಿಳಿಯೋದಿಲ್ಲ. ಆದ್ರೆ ಅವಳ ಮನಸ್ಸು ಶುದ್ಧ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಅವಳ ಮನಸ್ಸಿನಲ್ಲಿ ನಮ್ಮಗಳ ಬಗ್ಗೆ ಇಷ್ಟೊಂದು ವಿಷ ತುಂಬಿಕೊಂಡಿದ್ದಾಳೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಾವು ಮಧುಮಿತನ್ಗೆ ತರ್ಪಣ ಕೊಟ್ಟು ಬಂದ್ವಿ. ನಮ್ಮ ಮಗಳಿನ್ ಯಾವತ್ತೂ ವಾಪಸ್ ಬರೋದೇ ಇಲ್ಲ. ಅವಳು ಅದನ್ನ ಬಿಟ್ಬಿಡ್ಬೇಕು. ಇನ್ನೋಳು ಬರೀ ನೆನ್ಪು ಅಂತ ನಾನ್ ಕೊರಗ್ತಿದ್ದೀನಿ. ನನ್ನ ಸಂಕಟನ ಅರ್ಥ ಮಾಡ್ಕೊಂಡು ಅವಳು ಸಮಾಧಾನ ಮಾಡ್ತಾಳೆ ಅನ್ಕೊಂಡಿದ್ದೆ. ನನ್ನ ನೋವನ್ನ ಹಂಚ್ಕೋತಾಳೆ ಅನ್ಕೊಂಡಿದ್ದೆ. ನನ್ನ ಬೇಸರನ ಅರ್ಥ ಮಾಡ್ಕೋತಾಳೆ ಅನ್ಕೊಂಡಿದ್ದೆ. ಇದ್ಯಾವುದನ್ನು ಅವಳು ಯೋಚನೆ ಮಾಡಿಲ್ಲ. ನನ್ನ ಸಂಕಟ ಏನು ಅಂತ ಅವಳು ಅರ್ಥನೇ ಮಾಡ್ಕೊಂಡಿಲ್ಲ. ಅವಳು ಬರೀ ಅವಳದೇ ಯೋಚನೆ. ಅವಳು
ಮರ್ಯಾದೆ, ಅವಳ ಗೌರವ, ಅವಳ ಬೆಲೆ. ಯಾಕ್ರಿ ಹೀಗೆ? ಕೆಲವ್ರ ಕಣ್ಣು ಯಾಕ್ರಿ ಇಷ್ಟೊಂದು ಕುರುಡಾಗಿರುತ್ತೆ? ಬೇರೆಯವ್ರ ನೋವು ಯಾಕೆ ಅವ್ರಿಗೆ ಅರ್ಥ ಆಗೋದಿಲ್ಲ? ಸೌಪರ್ಣಿಕ, ಅದಕ್ಕೆ ಹೇಳೋದು ಸ್ವಂತದವರು ಹೊರಗಿನವರು ಅಂತ. ಹೊರಗಿನವರು ಅಂದರೆ ಮನೆ ಹೊರಗಿನವರಲ್ಲ, ಮನಸ್ಸಿನಿಂದ ಹೊರಗಿರೋರು ಅಂತ ಅರ್ಥ. ನಮ್ಮವರು ತಮ್ಮವರು ಅನ್ನೋದು ಈ ರಕ್ತ ಸಂಬಂಧದಿಂದ ಗೊತ್ತಾಗೋದಿಲ್ಲ ಸೌಪರ್ಣಿಕ. ಮನಸ್ಸು ಹತ್ರ ಆದಾಗ ಮಾತ್ರ ಆ ಸಂಬಂಧ ಬೆಳೆಯೋದು, ಅವ್ರ ನೋವು ಇನ್ನೊಬ್ರಿಗೆ ಗೊತ್ತಾಗೋದು. ಈಗ ರಾಧಿಕನ್ ನೋಡು, ಅವಳು ಯಾರೋ ನೀನು ಯಾರೋ, ಆದರೆ ಅವಳು ಎಷ್ಟು ಬೇಗ ನಿಮ್ಮಿಬ್ಬರು ಹತ್ರ ಆಗ್ಬಿಟ್ಟಿದ್ದೀರಾ. ಅಲ್ಲ, ನಾವು ಪಡ್ಕೊಂಡು ಮೊದಲಿರೋದು ಸೌಪರ್ಣಿಕ. ಯಾರ ದುಃಖನ ಯಾರು ಹಂಚ್ಕೊಳ್ಳೋಕ್ಕಾಗೋದಿಲ್ಲ. ಅವ್ರವ್ರ ಬದುಕು ಅವ್ರವ್ರಿಗೆ ಮುಖ್ಯ ನೋಡಿ. ಸುಮ್ಮನೆ ಪಕ್ಕದಲ್ಲಿ ಕೂತ್ಕೊಂಡು 4 ಸಮಾಧಾನದ ಮಾತುಗಳನ್ನ ಆಡ್ಬೋದು ಅಷ್ಟೇ. ಪದೇ ಪದೇ ನಮ್ಮ ದುಃಖ ಹೇಳ್ಕೊಳ್ತಾ ಇದ್ರೆ ಕೇಳಿಸ್ಕೊಳ್ಳೋರು ಜಾಗ ಖಾಲಿ ಮಾಡಿಬಿಡ್ತಾರೆ. ಕನಿಕರ ತೋರಿಸೋ ಕಣ್ಣಲ್ಲಿ ಕಣ್ಣೀರು ಬತ್ತು ಹೋಗ್ಬಿಡುತ್ತೆ. ಕಣ್ಣೀರು ಒರೆಸೋ ಕೈಗಳು ತಲೆ ಕೆರ್ಕೊಳ್ಳೋಕೆ ಶುರು ಮಾಡ್ತಾರೆ. ಅದಕ್ಕೆ ದೊಡ್ಡ ನೋವು ನೋಡಿ ನಮ್ಮ ನೋವನ್ನ ಮರ್ತು ಬಿಡಬೇಕು ಅಷ್ಟೇ. ನೋಡಿ ಸೌಪರ್ಣಿಕ, ಇನ್ನು ನಮ್ಮ ಮಗಳ ನೆನಪು ನಮ್ಮ ಮನಸ್ಸಿನಲ್ಲಿ ದುಃಖ ತರಬಾರ್ದು. ಅವಳು ಬರೋದಿಲ್ಲ ಸತ್ಯನ ನಾವು ಒಪ್ಕೊಂಡು ಬಿಟ್ಟಿದ್ದೀವಿ. ಇನ್ನು ಅವಳು ಆಟಗಳು ನೆನಪು ಬಂದರೆ ಹೇಳ್ಕೊಂಡು ನಕ್ಬಿಟ್ಟು ಮರ್ತು ಬಿಡೋಣ ಅಷ್ಟೇ. ಇನ್ನು ಅವಳ ನೆನಪು ಈ ಆಷಾಢದ ಅಮಾವಾಸ್ಯೆಗೆ ಎಲ್ಲ ದುಃಖನೂ ಮರ್ತು ಹೋಗ್ಬಿಡ್ಬೇಕು ನಾವು. ಅದಕ್ಕೋಸ್ಕರನೇ ತರ್ಪಣ ಬಿಟ್ಟು ಅದಕ್ಕೊಂದು ಕೊನೆ ಹಾಡಿದ್ದೀವಿ. ರೀ, ಮರಿತೀವಿ ಅಂತ ಬಾಯಲ್ಲಿ ಹೇಳಿದ ಮಾತ್ರಕ್ಕೆ ನಿಜವಾಗ್ಲೂ ಮರೆಯೋದಕ್ಕೆ ಸಾಧ್ಯನಾ? ಸಾಧ್ಯ ಸೌಪರ್ಣಿಕ. ನಾವು ದೃಢವಾದ ಮನಸ್ಸಿನ ನಿರ್ಧಾರ ತಗೊಂಡ್ರೆ ಸಾಧ್ಯವಾಗುತ್ತೆ. ಅಕ್ಕ ಅಕ್ಕ, ನೆಟ್ಟು ಕುತ್ಕೋ. ಫಸ್ಟು ತಗೋ ಇದನ್ ಕುಡಿ ಅಕ್ಕ. ಅಕ್ಕ ತಗೋ ಕುಡಿ ಅಂದೆ. ತಗೋ. ಯಾವ ಔಷಧನೋ ನಂಜು ಇದು? ಕೈ ಆಗಿದೆ. ಒಗ್ರು ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಮೊದ್ಲು ಇದನ್ ಕುಡಿ. ಇದು ಕುಡಿದ್ರೆ ನಶೆ ಇಳಿಯತ್ತೆ. ಕುಡಿ ಅಕ್ಕ, ಕುಡಿ. ಕೈ ಕಣೋ. ಕಹಿ ಊಟಕ್ಕಿಂತ ಮುಂಚೆ ಕುಡ್ದಲ್ಲ, ಅದ್ ಕಹಿ ಇರ್ಲಿಲ್ವಾ? ಅದು ಸಖತ್ತಾಗಿತ್ತು ಕಣೋ. ಯಾವ ಹಣ್ಣಿನ ರಸನ ನಂಜು ಅದು? ನಿನ್ ತಲೆದು. ನನ್ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ಟೆ ಅಕ್ಕ ನೀನು. ಅದು ಜ್ಯೂಸ್ ಅಲ್ಲ, ಭಾವನ್ ಕುಡ್ಸಿ ಭಾವನ್ ಬಾಯ್ ಬಿಡ್ಸೋಣ ಅಂತ ರೆಡಿ ಮಾಡಿಟ್ಟು ಸ್ಪೆಷಲ್ ಬಾಂಗ್ ಸೊಪ್ಪಿಂದ ಮಾಡಿದ್ದು. ಅಂದ್ರೆ ನಾನ್ ಕುಡ್ದಿರೋದು ಬಾಂಗ್ ರಸನ? ಮೊದ್ಲು ಈ ಕಷಾಯ ಕುಡಿ, ಆಮೇಲೆ ಮಾತಾಡೋಣ. ಹೋಗ್ಲಿ, ಆ ಬಾಟ್ಲ್ ಎಲ್ಲಿ ಸಿಕ್ತು ನಿನಗೆ? ಅಡ್ಗೆ ಮನೆಯಲ್ಲಿ. ಅಡ್ಗೆ ಮನೆಗೆ ಯಾರು ತಗೊಂಡೋಗಿಟ್ಟಿರೋದನ್ನ? 2 ಕುಡ್ದ ಅಥವಾ ಒಂದೇ ಒಂದು ಬಾಟ್ಲು ಕುಡ್ದಿದ್ದು? 2 ಬಾಟ್ಲ್ ಇತ್ತ? ಇನ್ನ ಒಂದ್ ಎಲ್ಲ ನಂಜು? ಹಾಗಿದ್ರೆ ನೀನ್ ಇನ್ನೊಂದು ಬಾಟ್ಲು ಕುಡ್ದಿಲ್ಲ? Tanagata
ಇನ್ನೊಂದು ಬಾಟ್ಲು ಇಲ್ಲಿದೆ, ಒಳಗೆ ಹೋಗಲ್ಲೇ ಕೆಲಸ ಶುರು ಮಾಡಿಬಿಟ್ಟಿದೆ. ಕೆಲಸಗಳೆಲ್ಲ ಪೆಂಡಿಂಗಲ್ಲಿದ್ದಾವೆ, ಸಾಯ್ತಾ ಇದ್ದೀನಿ ನಾನಿಲ್ಲಿ. ಇಷ್ಟಕ್ಕೂ ಮೇಲೆ ಆ ಸಾಹೇಬ್ರು ಫೋನ್ಗಳು ಒದ್ದು ಸಾಯಿಸ್ಬಿಡ್ಬೇಕು ನನ್ನ ಮಕ್ಕಳನ್ನ. ಏಯ್ ಒಂದು ಟೀ ತಗೊಂಬರ, ಬಿಸಿ ಇರಲಿ. ಏಯ್ ಯಾರೋ ಇದು? ಸರ್ ನಮಸ್ಕಾರ ಸರ್. ಸರ್ ಯಾವ ಬಂದ್ರಿ ಸರ್? ಸಾರಿ ಸರ್, ನಿಮ್ಮನ್ನೇ ನೋಡೋಕ್ಕೆ ಅಂತ ಬಂದೆ, ನೀವು ಇರಲಿಲ್ಲ. ಹಾಗೆ ಕಾಯ್ತಾ ಕೂತಿದ್ದೆ ಸರ್, ನಿದ್ರೆ ಬಂದ್ಬಿಟ್ಟು. ಹಾಳಾಯ್ತು, ಈ ಸೊಳ್ಳೆ ನೊಣಗಳು ಮುಖಕ್ಕೆ ಬಂದು ಮುತ್ತಿತ್ತಾ ಇದ್ವು ಸರ್. ಹಾಗೆ ನ್ಯೂಸ್ ಪೇಪರ್ನ ಕವರ್ ಮಾಡ್ಕೊಂಡು ಮಲ್ಕೊಂಡಿದ್ದೆ ಸರ್. ನಿನ್ನೆ ಅರೆಸ್ಟ್ ಮಾಡಬೇಕು ಅಂತ ಬೆಳಗ್ಗೆ ನಿಮ್ಮ ಮನೆ ಹತ್ರ ಬಂದಿದ್ದೆ. ನನ್ನನ್ನೇ ಯಾಮಾರಿಸಿ ನನ್ನ ಹತ್ರನೇ ತಪ್ಪಿಸ್ಕೊಂಡದಲ್ಲ ನೀನು. ಇವತ್ತು ಬೆಂಡ್ ಹತ್ಬಿಡ್ತೀನಿ ನಿನಗೆ. ಸರ್ ಅದನ್ನು ಹೇಳೋಕ್ಕೆ ಅಂತ ಬಂದೆ ಸರ್. ಒಂದು ನಿಮಿಷ ನನ್ನ ಮಾತು ಕೇಳಿ. ಅಲ್ಲ ಸರ್, ನಾನು ತಪ್ಪಿಸ್ಕೊಂಡು ಹೋಗ್ಬೇಕು ಅಂತಲೇ ಇದ್ದಿದ್ರೆ ನಾನು ವಾಪಸ್ ಸ್ಟೇಷನ್ಗೆ ಯಾಕೆ ಬರ್ತಾ ಇದ್ದೆ ಹೇಳಿ ಅಲ್ವಾ? ಪೊಲೀಸ್ ಅಂತ ತಪ್ಪಿಸ್ಕೊಂಡು ಎಲ್ಲೋಕ್ಕಾಗುತ್ತೆ ಸರ್? ಬದುಕೋಕ್ಕಾಗುತ್ತಾ? ನನಗಷ್ಟು ಗೊತ್ತಾಗಲ್ವ ಸರ್. ಮತ್ತೆ ಯಾಕೆ ತಪ್ಪಿಸ್ಕೊಂಡು ಹೋಗಿದ್ದೆ? ಬೆಳಿಗ್ಗೆ ಬಾಲ್ಕನಿಂದ ಸೀರೆ ಕಟ್ಟಿ ಇಳ್ಕೊಂಡು ಹೋಗಿದ್ದೆ. ಏನು ಆಟ ಆಡಿಸ್ತಾ ಇದೆಯಾ? ಆಟ ಆಡಿಸ್ತಿರೋದು ಆ ವಿಷ್ಣು ಭಾರದ್ವಾಜ್ ನಿಮ್ಮನ್ನ. ಸುಮ್ಮನೆ ನನ್ನನ್ನು ನಿಮ್ಮ ಮೇಲೆ ಎತ್ಕಟ್ಟಿ ಮಜಾ ತಗೋತಿದ್ದಾರೆ ಸರ್ ಅವರು. ನಾನು ಕಳ್ಳ ಮೋಸ್ಗಾರ ಅನ್ನೋ ಹಣೆಪಟ್ಟಿ ಕಟ್ಟಿ ನಿಮಗೆ ನನ್ನ ಮೇಲೆ ದ್ವೇಷ ಬರುವಾಗ ಮಾಡ್ತಾ ಇದ್ದಾರೆ. ಅದನ್ನು ನಿಮ್ಗೆ ಹೇಳೋಣ ಅಂದ್ಕೊಂಡ್ರೆ ಅಷ್ಟೊತ್ತಿಗೆ ಆ ವಿಷ್ಣುನು ಬಂದ್ಬಿಟ್ರು. ನೀವು ಕೂಡ ಕೇಳೋ ಪರಿಸ್ಥಿತಿಲಿ ಇರಲಿಲ್ಲ. ವಿಷ್ಣು ಅವರು ನಿಮಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ತಿಳಿಸ್ಬೇಕು ಅಂತಾನೆ ನಾನು ಆಗ ತಪ್ಪಿಸ್ಕೊಂಡೆ. ನಿಮಗೆ ನನ್ನ ಮಾತಲ್ಲಿ ನಂಬಿಕೆ ಬರಲಿಲ್ಲ ಅಂದರೆ ಬಂದಿದ್ದೀನಲ್ಲ, ಅರೆಸ್ಟ್ ಮಾಡಿ ಸರ್. ಬೆಂಡೆತ್ತಿ ಸರ್, ಶಿಕ್ಷೆ ಕೊಡಿ ಸರ್. ಆದರೆ ಆ ವಿಷ್ಣು ಭಾರದ್ವಾಜ್ನ ಮಾತ್ರ ನಂಬೇಡಿ ಸರ್. ಮತ್ತೆ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ, ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀನಿ ಅಂತ ಆಟ ಆಡ್ಸಿದ್ದು ಅದನ್ನೆಲ್ಲ ನೀವು ನಂಬ್ತೀರ ಸರ್? ನೆಟ್ಟಿಗೆ 5 ನಿಮಿಷ ನಿಂತ್ಕೊಳ್ಳೋಕ್ಕಾಗಲ್ಲ ನನ್ನ ಕೈಲಿ, ನೇರವಾಗಿ ನಡೆಯೋಕ್ಕೆ ಕೂಡ ಆಗಲ್ಲ ನನ್ನ ಕೈಲಿ. ಅಂಥದ್ರಲ್ಲಿ ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನ್ ಸುತ್ತಾಡೋಕ್ಕಾಗುತ್ತಾ ಸರ್? ಸರ್ ಅರ್ಥ ಮಾಡ್ಕೊಳ್ಳಿ, ಆ ವಿಷ್ಣು ಭಾರದ್ವಾಜ್ ನಿಮಗೆ ಆಟ ಆಡಿಸ್ತಾ ಇದ್ದಾನೆ. ಏ ಬಾಬಾಯ್ದ, ಇಂಥ ಸುರಪಾನ ಕುಡಿದು ಎಷ್ಟು ದಿನ ಆಗಿತ್ತು? ಎಲ್ಲಿಂದ ತಂದ್ಯೋ? ಎಲ್ಲಿಂದನೋ ತಂದೆ. ನಿಮಗೆ ಇಷ್ಟ ಆಯ್ತು ತಾನೆ? ಅಯ್ಯೋ ತುಂಬ ಇಷ್ಟ ಆಯ್ತಪ್ಪ. ಯಾರಿಗೋಸ್ಕರ ತಂದೆ ಹೇಳು? ಇನ್ಯಾರಿಗೋಸ್ಕರ ತರ್ತೀನಿ? ನಿಮಗೋಸ್ಕರನೇ ತಂದಿದ್ದು. ಏಯ್ ಸುಳ್ಳು ಹೇಳ್ಬೇಡ, ಯಾರಿಗೋಸ್ಕರ ತಂದೆ ಹೇಳು? ನಿಜವಾಗ್ಲೂ ನಿಮಗೋಸ್ಕರನೇ ತಂದಿದ್ದು. ಅಯ್ಯೋ, ಈ ಭಾವನ ಮೇಲೆ ನಿಂಗೆ ಎಷ್ಟೊಂದು ಅಭಿಮಾನ ಪ್ರೀತಿನೋ, ನನ್ನನ್ನು ಯಾರು ಪ್ರೀತಿ ಮಾಡಲ್ಲ ಅನ್ಕೊಂಡ್ಬಿಟ್ಟಿದ್ದೆ. ಲೇ ಬಾಮಯ್ಯ, ನಿಮ್ಮ ಅಕ್ಕ ಇದುವರೆಗೂ ನನ್ನನ್ನು ಪ್ರೀತಿನೇ ಮಾಡಿಲ್ಲ ಕಣೋ. ಲೇ ನನ್ನನ್ನು ನೀನು ಇಷ್ಟೊಂದು ಅಭಿಮಾನ ಪ್ರೀತಿ ತೋರಿಸ್ತೀಯ, ನಿನಗೆ ನಾನು ಹೇಳ್ಕೊಳ್ಳಿ ಹೇಳ ಹೇಳ. ನನಗೇನು ಬೇಡ ಭಾವ, ನೀವು ಖುಷಿ ಪಟ್ರೆ ನಂಗೆ ಅಷ್ಟು ಸಾಕು. ಲೇ ಬಾಬಯ್ಯ, ನಿನಗೆ ಯಾಕೋ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಅಭಿಮಾನ? ಹೌದು, ಮಧುಮಿತ ದೊಡ್ಡ ಯಜಮಾನ್ರು ಮಗಳು. ಗೊತ್ತು ಹೇಳ ಬಾಬಯ್ಯ, ನನಗೂ ಮಗಳು ಸಮಾನ ಅಲ್ವಾ? ಆ ಮಗುನ್ ಕಂಡ್ರೆ ನಿಮ್ಗೆ ತುಂಬಾ ಪ್ರೀತಿ ಅಲ್ವಾ?
ಅದಕ್ಕಿನ್ನ 2 ವರ್ಷ ಹುಟ್ಟು ಹೋಗು. ನಿಮ್ಮ ಮಕ್ಕಳಿಂದನೇ ಎಲ್ಲ ಆಗಿದ್ದು. ಆ ಮಗನ ಮುಗಿಸ್ಬಿಡಿ ಅಂತ ನಾನು ತಲೆ ಕೆಡಿಸಿ ನನ್ನ ಕೈಲಿ ಎಂತ ಕೆಲಸ ಮಾಡಿಸ್ಬಿಡ್ಲು ಗೊತ್ತಾ? ಅಂತ ಕೆಲಸ ಅಂದ್ರೆ ಎಂತ ಕೆಲಸ? ಮಾಡಬಾರ್ದು ಕೆಲಸ ಮಾಡ್ಬಿಟ್ಟೆ. ನೀವು ಮಾಡ್ಬಿಟ್ರಿ ಅಲ್ಲ? ನಾನು ತಪ್ಪು ಮಾಡ್ಬಿಟ್ಟೆ ಕಣೋ ಬಾಮೈದ, ನಾನು ತಪ್ಪು ಮಾಡ್ಬಿಟ್ಟೆ. ಅದೇನ್ ಮಾಡಿದ್ರಿ ಕರೆಕ್ಟಾಗಿ ಹೇಳಿ, ತಪ್ಪೋ ಸರಿನೋ ಅಂತ ನಾನು ಹೇಳ್ತೀನಿ.